ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇದೇ ಸಿನಿಮಾ ಬಗ್ಗೆನೇ ಇವತ್ತು ಒಂದು ರಿವ್ಯೂ ನ ಕೊಡಕ್ ಬಂದಿದ್ದೀನಿ. ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ಯಾರೆಲ್ಲ ಸಿನಿಮಾ ನೋಡ್ಕೊಂಡ್ ಬಂದ್ರೆ ನೆನ್ನೆ ದಿವಸ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಕಮೆಂಟ್ ಹಾಕ್ಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾತ್ರ ಮಾಡೇ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನಾನಿವತ್ತು ರಿವ್ಯೂ ಕೊಡಕ್ ಹೊಂಟಿರೋ ಸಿನಿಮಾ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಮಾರ್ಕ್ ಸಿನಿಮಾ. ಈ ಮಾರ್ಕ್ ಸಿನಿಮಾ ಸ್ನೇಹಿತರೆ ಏನಪ್ಪಾ ಇದು, ಅಜಯ್ ಮಾರ್ಕಂಡಯ್ಯ. ಈ ಅಜಯ್ ಮಾರ್ಕಂಡಯ್ಯ ಅನ್ನೋ ಒಬ್ಬ ವ್ಯಕ್ತಿ ಸಸ್ಪೆಂಡ್ ಆಗಿರೋ ಪೊಲೀಸ್ ಯಾವ ತರ ಒಂದು ಡ್ಯೂಟಿನ ಮಾಡ್ತಾ ಅನ್ನೋದೇ ಫಸ್ಟ್ನೇದಾಗಿ ಒಂದು ನನಗೆ ತುಂಬಾನೇ ಇಷ್ಟ ಆಗಿದೆ ಹೆಸರು ಸ್ನೇಹಿತರೆ. ಯಾಕಂದ್ರೆ ಮಾರ್ಕಂಡಯ್ಯ, ಮಾರ್ಕ್ ಮಾರ್ಕ್ ಇಲ್ಲಿರೋದು ಮಾರ್ಕ್. ಅದೇ ತರ ಸ್ನೇಹಿತರೆ, ಈ ಸಿನಿಮಾದಲ್ಲ ನನಗೆ ತುಂಬಾ ಓವರ್ ಆಲ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಮಾಡಿರೋಂತ ಎಲ್ಲಾ ಪಾತ್ರಗಳು ಅವ್ರಿಗೆ ಕೊಟ್ಟಿರೋಂತ ಅವ್ರಿಗೆ ಕೊಟ್ಟಿರುವಂತ ಒಂದು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ನೇಹಿತರೆ. ಅದ್ರಾಗೂ ನನಗೆ ತುಂಬಾನೇ ಇಷ್ಟ ಆಗಿತ್ತು ಅಂತಂದ್ರೆ ನಾಯಕ ನಟರಾದಂತ ಕಿಚ್ಚ ಬಾಸ್ ಅವರು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ, ನಿಜವಾಗ್ಲು. ಯಾಕಂದ್ರೆ 6 months ಅಲ್ಲಿ ಈ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದಾರೆ ಅಂತ ಚಿತ್ರತಂಡ ಹೇಳ್ತು. ಎಷ್ಟು ಒಂದು ಅದು ಈ ಸಿನಿಮಾ ಮುಖಾಂತರ ಗೊತ್ತಾಗ್ತಿದೆ ಸ್ನೇಹಿತರೆ. ಯಾರ್ಯಾರು ಈ ಸಿನಿಮಾನ ಇನ್ನು ನೋಡಿಲ್ವೋ ದಯವಿಟ್ಟು ಹೋಗಿ ಥಿಯೇಟರ್ ನೋಡಿ, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಬಿಜಿಎಮ್ಸ್ ಸ್ನೇಹಿತರೆ. ಬಿಜಿಎಮ್ಸ್ ಗೆ ನಾನು ಫಿದಾ ಬಿಟ್ಟಿದ್ದೀನಿ. ಇಡೀ ಸಿನಿಮಾ ಓವರ್ ಆಲ್ ಸಿನಿಮಾ ಬಿಜಿಎಮ್ಸ್ ನನಗೆ ತುಂಬಾ ಭಾರಿ ಇಷ್ಟ ಆಗಿತ್ತು. ಇನ್ನು ಮಾಸ್ ಲುಕ್ ಅಂತೂ ನನಗೆ ಬಹಳ ಇಷ್ಟ ಆಯ್ತು. ಪ್ರತಿಯೊಂದು ಸೀನ್ ಆಗಿರ್ಬೋದು, ಸಿಗರೇಟ್ ಸೇದಾಗ ಕಮ್ಮಿ ಮಾಡ್ಬೇಕು, ಈ ಡೈಲಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಮಾರ್ಕ್ ಬಂದ್ರೆ ಅದು ನೆಕ್ಸ್ಟ್. ಆತರ ಒಂದು ಡೈಲಾಗ್ಸ್ ಗಳು ತುಂಬಾ ಚೆನ್ನಾಗಿತ್ತು. ಕಿಚ್ಚ ಬಾಸ್ ಅವ್ರ ಡೈಲಾಗ್ಸ್ ಆಗಿರ್ಬೋದು, ಫೈಟಿಂಗ್ ಸೀನ್ಸ್ ಆಗಿರ್ಬೋದು. ಇನ್ನು ಬಿಜಿಎಮ್ಸ್ ಬಗ್ಗೆ ನಾನು ಮಾತಾಡಕೋಲ್ಲ, ಬಿಜಿಎಮ್ಸ್ ಸೂಪರ್ ಆಗಿದೆ. ಓವರ್ ಆಲ್ ಸಿನಿಮಾ ಸ್ನೇಹಿತರೆ ನನಗ್ ತುಂಬಾನೇ ಲೈಕ್ ಆಯ್ತು. ಪರ್ಸನಲ್ ಹೇಳ್ಬೇಕಂದ್ರೆ ನನಗೆ ತುಂಬಾನೇ ನೆಕ್ಸ್ಟ್ ಲೆವೆಲ್ ಮೂವಿ. ಇನ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಕತೆ ಬಂದ್ಬಿಟ್ಟು ಸಣ್ಣದಾಗಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ತುಂಬಾ ಚಿಕ್ಕದಾಗಿ ನಾನು ಹೇಳ್ತೀನಿ ಸ್ನೇಹಿತರೆ. ಸಸ್ಪೆಂಡ್ ಆಗಿರೋ ಪೊಲೀಸು ಮತ್ತೆ ಸಿಎಂ ಆಗ್ಬೇಕಾಗಿರೋ ವಿಲನ್ ಮತ್ತೆ 20 ಜನ ಮಕ್ಕಳು ಕಿಡ್ನಾಪ್, ಈ ಒಂದು ಇನ್ವೆಸ್ಟಿಗೇಷನ್ಸ್ ಇಡೀ ಮೂವಿ ನಿಂತಿದೆ ಸ್ನೇಹಿತರೆ. ಇದರಲ್ಲಿ ಸಸ್ಪೆಂಡ್ ಆಗಿರೋ ಅಜಯ್ ಮಾರ್ಕಂಡೇಯ ಮತ್ತೆ ಈ ಮಕ್ಕಳು, ಈ ಸಿಎಂ, ಈ ಮೂರಕ್ಕೂ ಏನ್ ಕಾನ್ಸೆಪ್ಟ್, ಇವ್ರಿಗೆಲ್ಲ ಏನ್ ಲಿಂಕ್ ಅನ್ನೋದೇ ಸಿನಿಮಾ. ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದ್ಸಲ ಹೋಗ್ಬಿಟ್ಟು ಸಿನಿಮಾ ನೀವು ಪ್ರತಿಯೊಂದೂ ಇದ್ರ ಬಗ್ಗೆ ಕನ್ಕ್ಲೂಷನ್ ತಿಳ್ಕೊಬೇಕಂದ್ರೆ ಥಿಯೇಟರ್ ಹೋಗಿ ಸಿನಿಮಾನೇ ನೋಡ್ಬೇಕು ಸ್ನೇಹಿತರೆ. ಯಾಕೆಂತಂದ್ರೆ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಜಯ್ ಮಾರ್ಕಂಡೆ ಅನ್ನೋ ಪೊಲೀಸ್, ಸಸ್ಪೆಂಡ್ ಆಗಿರೋ ಪೊಲೀಸ್ ಯಾವ ತರ ಒಂದು ಡ್ಯೂಟಿ ಮಾಡ್ತಾನೆ, ಈ ಸಿಎಂ ಆಗ್ತಾರ ವಿಲನ್ನು ಅಥವಾ 20 ಜನ ಮಕ್ಕಳನ್ನ ಕಾಪಾಡ್ತಾರ, ಯಾವ ಕಡೆ ಹೋಗ್ಬೇಕು ಹೀರೋ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ನ ತುಂಬಾನೇ ಚೆನ್ನಾಗಿ ವಿಜಯ್ ಕಾರ್ತಿಕ್ ಅವ್ರು ತಂದಿದ್ದಾರೆ. ಅವರ ಒಂದು ಮ್ಯಾಕ್ಸ್ ಮೂವಿನೂ ಇದೇ ತರನೇ ಇತ್ತು. ಬಟ್ ನನಗೆ ಮ್ಯಾಕ್ಸ್ ಮೂವಿಗೆ ಕೆಲವೊಂದಿಷ್ಟು ಇದನ್ನಿತ್ತು. ಬಟ್ ಆದ್ರೆ ಈ ಮೂವಿಲಿ ಎಲ್ಲ ಪೂರೈಸ್ಕೊಂಡ್ಬಿಟ್ಟಿದೆ. ಯಾಕೆಂತಂದ್ರೆ ನೆಕ್ಸ್ಟ್ ಏನು ಅನ್ನೋದನ್ನ ಯಾರು ಊಹೆನೆ ಮಾಡಕ್ಕಾಗಲ್ಲ. ಆ ತರ ಒಂದು ಸಸ್ಪೆನ್ಸ್ ಸೈಕ್ ಮೂವಿ ಒಂದ್. ಯಾಕೆಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದು ಯಾರ ಕೈಲೂ ಕಂಡಿಡಿಯಕ್ಕಾಗ ಸ್ನೇಹಿತರೆ. ಆ ತರ ಒಂದು ಸಸ್ಪೆನ್ಸ್ ಅಲ್ಲೇ ಸಿನಿಮಾ ಕೊಟ್ಟಿದಾರೆ. ಒಟ್ಟು ನನಗ್ ತುಂಬಾ ಇಷ್ಟ ಇದು ಕ್ರೈಮ್ ಥ್ರಿಲ್ಲರ್ ಅಲ್ಟಿ ಮೂವಿ ಸ್ನೇಹಿತರೆ. ಇನ್ನು ಯಾರ್ಯಾರು ಇನ್ನು ಈ ಸಿನಿಮಾ ನೋಡಿರ್ಬೋದು ದಯವಿಟ್ಟು ಹೋಗಿ. ಯಾಕೆಂತಂದ್ರೆ ಕಿಚ್ಚ ಬಾಸ್ ಅವರು ಈ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾವ್ದೇ ಕಾರಣಕ್ಕೂ ಸುಮ್ಕುತ್ಕೊಂಡ್ಬಿಡಿ ಸ್ನೇಹಿತರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದ್ಸಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಬನ್ನಿ. ತುಂಬಾ ಜನ ಹೇಳ್ತಾ ಇದ್ರು ಮ್ಯಾಕ್ಸ್ ನ ಭಾಗ 2 ಅಂತಂದು. ಆದ್ರೂ ಪರವಾಗಿಲ್ಲ ಸ್ನೇಹಿತರೆ, ಮ್ಯಾಕ್ಸ್ ಭಾಗ 2 ಆದ್ರೆ ಏನ್ ಸಮಸ್ಯೆ ಇಲ್ಲ. ಮಾರ್ಕೆ ತಲೆ ಕೆಡ್ಸ್ಕೊಬೇಡಿ. ಮ್ಯಾಕ್ಸ್ ಆದ್ರೂ ಅದೇ ಕತೆನೆ, ಮ್ಯಾಕ್ಸ್ 2 ಆದ್ರೂ ಇದು ಹೊಸ ಕತೆ ಸ್ನೇಹಿತರೆ. ಅದಕ್ಕೆ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಯಾವ್ದೇ ರೀತಿನ ಅಲ್ಲಿ ಎಷ್ಟು ಕಮ್ಮಿ ಏನಿಲ್ಲ, ಒಂದು ರಾತ್ರಿಲೇ ನಡೆಯೋ ಕತೆ ಇದು. ಹೆಚ್ಚು ಕಮ್ಮಿ 2 days 3 days ಲೆಕ್ಕದ್ದು ಇದು ಬೇರೆ ತರನೇ ಕತೆ ಮಾಡಿದ್ರು ಸ್ನೇಹಿತರೆ. ಒಂದು ಸಸ್ಪೆನ್ಸಿಂಗ್ ಮೂವಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸಾಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ನನಗೆ ಒಳ್ಳೆ ಲೈಕ್ ಸಿಕ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಯಾರೆಲ್ಲ ಮಾರ್ಕ್ ಸಿನಿಮಾನ ನೋಡಿದಿರಿ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ನನ್ನ ವಿಡಿಯೋ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಹೊಸೊಬ್ರು ಯಾರು ನೋಡ್ತಿದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈಗ ಹೊಸ ಸಿನಿಮಾ ಬಗ್ಗೆ ಮತ್ತೆ ಹೇಳ್ತಾ ಹೋಗ್ತೀನಿ. ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಕಿಚ್ಚ ಬಾಸ್ ಅವ್ರ ಆಕ್ಟಿಂಗ್ ಸೂಪರ್ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.